1700 ಗಿಡ ಇದೆ ಸರ್. ಓಕೆ. ಈ 1800 ಗಿಡದಲ್ಲಿ ಒಂದು 50% ಹೊಂಬಾಳೆ ಬಂದಿತ್ತು. ಈ 50% ಹೊಂಬಾಳೆ ಬಂದಿದ್ದಲ್ಲಿ ನನಗೆ ಒಂದು 5% ಸಮೇತ ಕಾಯಿ ಕಚ್ಚಲಿಲ್ಲ. ಎಲ್ಲ ಹೊಂಬಾಳೆ ಏನಾಗುತ್ತೆ ಒಂದು ತರ ಕಾಯಿಲೆ ಬಂದಾಗೆ ಒಂಥರ ಏನ್ ಹೇಳ್ತೇವೆ ಜುಂಗಾಗಿ ಬರ್ತಾರೆ. ಕೂದಲು ಇರ್ತಲ್ಲ ಆ ಟೈಪ್ ನುಚ್ಚುನುಗ್ಗುದಾಗಿ ಬರ್ತಾ ಇದೆ. ಇಷ್ಟು ಕಷ್ಟಪಟ್ಟು ಈ ತರ ಈ ಏಜ್ ಅಲ್ಲಿ ಬಂದು ಹೋಗ್ಬಿಟ್ರೆ ನಮಗೆ ತುಂಬಾ ದುಃಖ ಆಗ್ತದೆ. ಯಾಕಂದ್ರೆ ಈ ಗಿಡ ಬರ್ಬೇಕಾದ್ರೆ ನಮಗೆ 4 ವರ್ಷ ಬೇಕು. 4 ವರ್ಷ ನೋಡಿ ಇಲ್ಲೊಂದು ಮರ ಕಡದಾಕಿದ್ದೆ ನಾನು ಈ ತರ ಬಂದಿದ್ದಾನೆ. ನಾನು ಆರ್ಟಿಕಲ್ಚರ್ ಇದು ಮಾಡಿದೆ. ಅವ್ರು ಹೇಳಿದ ನನಗೆ ಮಾಡಕ್ಕೆ ಧೈರ್ಯ ಬರಲಿಲ್ಲ, ಯಾರು ಹೇಳಿದ್ರು. ಸೊ ಹಾಗೆ ಇವ್ರದ್ದು ತುಂಬಾ ಯೂಟ್ಯೂಬ್ ನಾನು ನೋಡಿದೆ. ಯೂಟ್ಯೂಬ್ ಅಲ್ಲಿ ಇರುವುದರಿಂದ ನನ್ನಲ್ಲಿ ಹೆಚ್ಚು ಕಮ್ಮಿ ಒಂದು ಈಗ ಪ್ರೆಸೆಂಟ್ ಒಂದು ಕ್ರಾಪ್ ಬರುತ್ತೆ 3,000-4,500 ಗಿಡ ಇದೆ. ಅದರಿಂದ ಇವರನ್ನ ಕರೆಸಿ ಇವರಿಂದ ಉತ್ತಮ ಒಂದು ಸಲಹೆ ತಗೊಂಡು ಮುಂದಕ್ಕೆ ಹೊಂಬಾಳೆ ಕಚ್ಚಿದರೆ ಒಳ್ಳೇದು ಅಂತ ತಿಳ್ಕೊಂಡು ನಾನು ಇವರನ್ನ ಮತ್ತೆ ಗರ್ಭ ಕಟ್ಟೋದ್ರಲ್ಲಿ ಸ್ವಲ್ಪ ಉತ್ತಮ ಅಂತ ಕಂಡು ಬರ್ತಿದೆ. ಅದಕ್ಕಿಂತ ಮೊದಲು ಬರೋದು ಗರ್ಭ ಯಾವುದು ಸರಿಯಾಗಿ ಕಟ್ತಿರ್ಲಿಲ್ಲ. ಎಲ್ಲ ಸೊಟ್ಟಗಾಗಿ ಒಂಥರ ರೋಗ ಹಿಂಗಾರ ಬಂದಿತ್ತು. ಈಗ ನಾನೊಂದು 10-15 ಹಿಂಗಾರದ ಫೋಟೋ ತೆಗೆದಾಗ ಭಾರಿ ಚೆನ್ನಾಗಿ ಬಂದಿದೆ. ಟ್ರೇ ಕೊಟ್ಟಿದ್ವಿ ಮತ್ತೆ ಬುಡ ಕೊಟ್ಟಿದ್ವಿ. ಇವತ್ತು ನಿಮ್ಮ ಮುಂಚೆಗೂ ಈಗಕ್ಕೂ ಏನು ವ್ಯತ್ಯಾಸ ಕಾಣುತ್ತದೆ? ಮುಂಚೆಗೂ ಇದಕ್ಕೂ ನಾನೀಗ ಸುಳಿ ನೋಡಿದ್ರೆ ತುಂಬಾ ಡೆವಲಪ್ಮೆಂಟ್ಸ್ ಇದೆ. ಓಕೆ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತೊಂದು ತುಂಬಾ ಸ್ಪೆಷಲ್ ತೋಟದಲ್ಲಿದ್ದೇವೆ. ಅಡಿಕೆ ತೋಟದಲ್ಲಿ ಕಾಫಿ ಅದ್ಭುತವಾಗಿದೆ. ಇಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅನ್ನೋದನ್ನ ಇಲ್ಲಿ ತೋಟದ ಮಾಲೀಕರ ಹತ್ರ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಾನು ಬೋಪಣ್ಣ ಅಂತ. ಇದು ಯಾವ ಊರು? ಇದು ಕೊಡಗು ಮಡಿಕೇರಿ ತಾಲೂಕು ಪಾರಣೆ ಪಂಚಾಯತಿಯ ಬಾವಲಿ ಗ್ರಾಮ ಅಂತ ಬರುತ್ತೆ ಸರ್. ಓಕೆ. ಈಗ ಈ ಗಿಡಗಳೆಲ್ಲ ಎಷ್ಟು ವರ್ಷ ಸರ್ ಅಡಿಕೆ? ಇದೀಗ ಈ ನವೆಂಬರ್ 6ಕ್ಕೆ 4 ವರ್ಷ ಆಗ್ತದೆ ಸರ್. ಇದಕ್ಕೆ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇದೆ ನಿಮ್ಮ ಪ್ರಕಾರ? ಇದೀಗ ನನಗೆ ಹೆಚ್ಚು ಕಮ್ಮಿ ಇದರಲ್ಲಿ 1700-1800 ಗಿಡ ಇದೆ ಸರ್. ಓಕೆ. ಈ 1800 ಗಿಡದಲ್ಲಿ ಒಂದು 50% ಹೊಂಬಾಳೆ ಬಂದಿತ್ತು. ಈ 50% ಹೊಂಬಾಳೆ ಬಂದಿದ್ದಲ್ಲಿ ನನಗೆ ಒಂದು 5% ಸಮೇತ ಕಾಯಿ ಕಚ್ಚಲಿಲ್ಲ. ಎಲ್ಲ ಹೊಂಬಾಳೆ ಏನಾಗುತ್ತೆ ಒಂದು ತರ ಕಾಯಿಲೆ ಬಂದಾಗೆ ಒಂಥರ ಏನ್ ಹೇಳ್ತೇವೆ ಜುಂಗಾಗಿ ಬರ್ತಾರೆ. ಕೂದಲು ಇರ್ತಲ್ಲ ಆ ಟೈಪ್ ನುಚ್ಚುನುಗ್ಗುದಾಗಿ ಬರ್ತಾ ಇದೆ. ಸೊ ಕಾಯಿ ಕಚ್ಚತಾ ಇಲ್ಲ ನನಗೆ. ಹೊಂಬಾಳೆ ಬರ್ತೆ, ಕಾಯಿ ಕಚ್ಚಿಲ್ಲ. ಮತ್ತೆ ಎಲ್ಲ ಮರದಲ್ಲಿ ಡಾಟ್ಸ್ ಲೀಫ್ ಅಲ್ಲಿ ಬರ್ತಾ ಇದೆ. ಸೊ ಒಂದು ಸ್ವಲ್ಪ ನನಗೆ ಒಂದು ಮೋರ್ ದನ್ ಒಂದು 1% ಗಿಡ ಸಾಯುವ ಸ್ಥಿತಿಯಲ್ಲಿ ಇದೆ. ಅದಕ್ಕೆ ನಾನು ಈಗ ನಮ್ಮ ಶಿವಮೊಗ್ಗದವರನ್ನ, ನಿಮ್ಮ ಹೆಸರು? ಬಾಲಸುಬ್ರಹ್ಮಣ್ಯ ಸ್ವಾಮಿನ ಕರೆಸಿದ್ದೀನಿ. ಅವ್ರು ಏನು ಮೆಡಿಸಿನ್ ಹೇಳ್ತಾರೆ ಅದನ್ನ ಮಾಡು ಅಂತ. ಯಾಕಂದ್ರೆ ನಾನು ಆರ್ಟಿಕಲ್ಚರ್ ಇದು ಮಾಡಿದೆ. ಅವ್ರು ಹೇಳಿದ ನನಗೆ ಮಾಡಕ್ಕೆ ಧೈರ್ಯ ಬರಲಿಲ್ಲ, ಯಾರು ಹೇಳಿದ್ರು. ಸೊ ಹಾಗೆ ಇವ್ರದ್ದು ತುಂಬಾ ಯೂಟ್ಯೂಬ್ ನಾನು ನೋಡಿದೆ. ಆ ಯೂಟ್ಯೂಬ್ ಅಲ್ಲಿ ಇರುವುದರಿಂದ ನನ್ನಲ್ಲಿ ಹೆಚ್ಚು ಕಮ್ಮಿ ಒಂದು ಈಗ ಪ್ರೆಸೆಂಟ್ ಒಂದು ಕ್ರಾಪ್ ಬರುತ್ತೆ 3,000-4,500 ಗಿಡ ಇದೆ. ಅದರಿಂದ ಇವ್ರನ್ನ ಕರೆಸಿ ಇವರಿಂದ ಉತ್ತಮ ಒಂದು ಸಲಹೆ ತಗೊಂಡು ಮುಂದಕ್ಕೆ ಹೊಂಬಾಳೆ ಕಚ್ಚಿದರೆ ಒಳ್ಳೇದು ಅಂತ ತಿಳ್ಕೊಂಡು ನಾನು ಇವರನ್ನ ಇಷ್ಟು ಕಷ್ಟಪಟ್ಟು ಈ ತರ ಈ ಏಜ್ ಅಲ್ಲಿ ಬಂದು ಹೋಗ್ಬಿಟ್ರೆ ನಮಗೆ ತುಂಬಾ ದುಃಖ ಆಗ್ತದೆ. ಯಾಕಂದ್ರೆ ಈ ಗಿಡ ಬರ್ಬೇಕಾದ್ರೆ ನಮಗೆ 4 ವರ್ಷ ಬೇಕು. 4 ವರ್ಷ ನೋಡಿ ಇಲ್ಲೊಂದು ಮರ ಕಡದಾಕಿದ್ದಾನೆ ಈ ತರ ಬಂದಿದ್ದಾನೆ. ಥ್ಯಾಂಕ್ ಯು. 2 ಗಿಡ ನೋಡುವ. ಒಂದು ಗಿಡ ಇದು ನೋಡ್ಲಿಕ್ಕೆ ಭಾರಿ ಮನಸ್ಸಿಗೆ ನೋವಾಗುತ್ತೆ. ನೋಡಿ ಕಂಪ್ಲೀಟ್ ಎಲ್ಲ ಬಗ್ಗೋಗಿದೆ, ಫುಲ್ಲು ಒಣಗೋದಂಗೆ ಆಗಿದೆ. ಒಂದು ವೇಳೆ ನಿಮಗೆ ಈ ಗಿಡ ಮತ್ತು ಇದಂತೂ ನೋಡಿ, ಇದು ನೋಡುವಾಗೆಲ್ಲ ಒಣಗೋಯ್ತು. ತುದಿ ಒಂದು ಮೇಯ್ನ್ ಕುಡಿ ಹೋದಂಗೆ ಆಗೋಗಿದೆ ಇದು. ಮತ್ತು ಇದರಲ್ಲಿ ಮೇಯ್ನ್ ಹೊಂಬಾಳೆ ಇಲ್ಲ. ಮೇಯ್ನು ಏನು ಬರಬೇಕು, ಮೇಯ್ನ್ ಸುಳಿ ಬರ್ತಾ ಇಲ್ಲ. ಈ ಥರ ಕೆಲವು ಗಿಡ ನಾವು ನೋಡಿದ್ವಿ. ನೋಡಿ ಇದು ನೋಡಲಿಕ್ಕೆ ಭಾರಿ ಮನಸ್ಸಿಗೆ ಕಷ್ಟ ಆಗುವಂಥದ್ದು. ಮರ ಒಳ್ಳೆ ಇದೆ. ಇದು ರೋಗ ಇರೋದ್ರಿಂದ ನಮಗೆ ಹಿಂಗಾರ ಇದು ಕಟ್ಟಲ್ಲ. ಆ ರೋಗನ ನಾವು ಸರಿ ಮಾಡಿಕೊಂಡು ಎಲೆಯಲ್ಲೇ ತೋರಿಸ್ಕೊಡುತ್ತೆ. ನೋಡಿ ಅಲ್ಲಿ ಫುಲ್ ವೈಬ್ರೇಷನ್ ಆಗಿದೆ ಎಲೆಗಳಲ್ಲಿ, ಸ್ಟಕ್ ಆಗಿ. ಇದು ಸುಳಿ ರೋಗದ ಲಕ್ಷಣ. ಈ ಥರ ಆಗೋದ್ರಿಂದ, ರೋಗ ಇರೋದ್ರಿಂದ ಗರ್ಭಗಳು ನಿಲ್ಲಲ್ಲ, ಅದು ಕಾಯಿ ಬಿದ್ದೋಗಿರುತ್ತೆ. ಮತ್ತು ಇಲ್ಲಾಂದರೆ ಅದು ಗರ್ಭ ನಿಲ್ಲೋದು ಕಷ್ಟ. ಇದು ನಮ್ಮ ಪ್ರಕಾರ ನೀವು 3 ತಿಂಗಳು ನಮ್ಮ ಜೊತೆಯಲ್ಲಿ ನಾವು ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಅದು ಥರ ಮಾಡಿದ್ರೆ ಅದು ರೆಡಿ ಆಗುತ್ತೆ 100%. ನೋಡಿ ಈ ಗಿಡಗಳು ಕೂಡ, ಈ ಗಿಡ ರೆಡಿ ಆದ ಏನು ಅನ್ಸುತ್ತೆ ನಿಮಗೆ? ಉತ್ತಮ ಆಗ್ತದೆ, ಒಳ್ಳೆ. ಈ ಗಿಡದಲ್ಲಿ ಎಲೆಗಳು ನಿಂತ್ಕೊಂಡ್ರೆ ಏನು ಅನ್ಸುತ್ತೆ? ಹೌದು, ಅದು ನಿಂತರೂ ಅಷ್ಟೇ. ಯಾಕಂದ್ರೆ ನಾವು ಎಷ್ಟು ಕೃಷಿಕರು ಇದು ಕಡೆ ಹೋಗಿದೆ. ಇದೊಂದು ಮರನ ಕಡಿದಾಕಿದೆ. ಈ ತರ ಕಡಿಯೋದು ನನಗೆ ಒಂದು 30-40 ಮರ ಕಡಿಯಲಿಕ್ಕಿದೆ. ಅಯ್ಯೋ, ಸದ್ಯಕ್ಕೆ ಕಡಿಯೋದು ಬೇಡ. ಏನಾಗಿದ್ರು ಕಡಿಬೇಡಿ. ಬೇಜಾರಾಗ್ತಿ ಈ ತರ ಬಂದ್ಬಿಟ್ಟಿದೆ, ನೋಡ್ಲಿಕ್ಕೆ ಆಗ್ತಿಲ್ಲ. ಈಗ 3 ತಿಂಗಳು ನಾವು ಹೇಳ್ದಂಗೆ ಮಾಡಿದ್ರೆ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಬಂದು ನಾನು ಸಜೆಸ್ಟ್ ಮಾಡ್ತೇನೆ. ಖಂಡಿತ ಇದ್ರು ನಿಮಗೆ 90% ನಿಮಗೆ ದೊಡ್ಡ ಮಟ್ಟದ ರಿಸಲ್ಟ್ ಸಿಗುತ್ತೆ. 100 ಗಿಡ ಸತ್ತೋಗುತ್ತೆ ಅನ್ನೋದ್ರಲ್ಲಿ 65 ಗಿಡ ಬದುಕಿಸೋಕ್ಕೆ 100% ಆಗುತ್ತೆ. ಅದು ಮಾಡುವ. ಮತ್ತು ಹೀಗೆ ಕಾಫಿ ನೋಡುವಾಗ ಕೂಡ ನೋಡಿ, ಕಾಫಿ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈ ಥರ ಎಲೆ ಈ ಥರ ಮುಟ್ರಿಕೆ ಇದೆ ನೋಡಿ. ಎಲೆ ನೋಡಿ, ಕರೆಕ್ಟಾದ ಒಂದು ಎಲೆ ಅಂತ ಇಲ್ಲ ನೋಡಿ. ಡಿಫಿಷಿಯನ್ಸಿ 100% ಕಾಣುತ್ತೆ. ನೋಡ್ಬೋದು, ಇದು ಈ ಥರ ಡಿಫಿಷಿಯನ್ಸಿ ಇದ್ದಾಗ ನೆಕ್ಸ್ಟ್ ಕಾಯಿಗಳು ಕಡಿಮೆ ಆಗುತ್ತೆ ನೋಡಿ. ಇದು ನೋಡುವಾಗ ಕಾಣ್ತಾ ಇದೆ. ಇದಕ್ಕೂ ಕೆಲವು ಗಿಡಗಳಿಗೆ ನೀವು ಇದನ್ನು ಮಾಡ್ಬೋದು, ನಾವು ಹೇಳೋದನ್ನು ಮಾಡ್ಬೋದು. ಕೆಲವು ಗಿಡಗಳಿಗೆ ಅದರ ಆರೋಗ್ಯನ ನಂತರ ನೋಡಿ ಗೊತ್ತಾಗುತ್ತೆ. ನೋಡಿ ಇದು ಹೆಂಗಿದೆ, ಈ ಎಲೆಗಳು ನೋಡಿದ್ರೆ ಒಂದು ಏನೂ ಇಲ್ಲ, ಇದೇ ಇಲ್ಲ ನೋಡಿ, ಏನೋ ಒಂಥರ ಇದೆ. ಇದು ಕೂಡ ನಾವು ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ನೆಕ್ಸ್ಟು ಒಂದು 3 ತಿಂಗಳಲ್ಲಿ ನಿಮ್ಮ ಈ ತೋಟದಲ್ಲಿ 90% ನಿಮಗೆ ಫುಲ್
ಸಮಾಧಾನ ಆಗುವಂಥ ರಿಸಲ್ಟ್ ಸಿಗುತ್ತೆ. ಹೆಚ್ಚು ಕಮ್ಮಿ ಜನವರಿ ಫೆಬ್ರವರಿ. ಹಾಂ, ನೀವು ಒಂದೇ ತಿಂಗಳಲ್ಲಿ ರಿಸಲ್ಟ್ ಬರುತ್ತೆ. ಓಕೆ ಸರ್. ಆದರೆ ಅದು ರಿಸಲ್ಟ್ ಅಲ್ಲ, ನಾವು ಬೇರನ್ನು ಬೆಳೆಸಬೇಕಾಗಿದೆ. ಬೆಳೆಸ್ಬೇಕು. ಜಸ್ಟ್ ಒಂದು ತಿಂಗಳಿಗೆ ನಿಮ್ಗೆ ರಿಸಲ್ಟ್ ಕಾಣುತ್ತೆ ಖಂಡಿತ, ಆದರೆ ಅದಲ್ಲ ರಿಸಲ್ಟ್. ಇನ್ನೂ ಸ್ವಲ್ಪ ಕರೆಕ್ಟಾಗಿ ಬೇರನ್ನ ರೆಡಿ ಮಾಡಬೇಕು. ಓಕೆ. ನೆಕ್ಸ್ಟ್ ದಿನದಲ್ಲಿ ಬಂದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಆ ತೋಟಕ್ಕೆ ನಮ್ಮ ಸ್ವದೇಶಿ ಗೊಬ್ಬರವನ್ನು ರೆಕಮೆಂಡ್ ಮಾಡಿದ್ವಿ. ಮುಂಚೆ ಹೇಗಿತ್ತು ಅದೊಂದು ವಿಡಿಯೋ ಮಾಡಿದ್ದೀನಿ. ಈಗ ಸರ್ ಏನು ಹೇಳ್ತಾರೆ ಅದೊಂದು ಕೇಳೋಣ. ಸ್ವದೇಶಿ ಗೊಬ್ಬರ ಕೊಟ್ಟು ಅಂದಾಜು ಒಂದು 3 ವಾರ ಆಗಿದೆಯಲ್ಲ ಸರ್? ಹೌದು, 3 ವಾರ ಹತ್ತತ್ರ ಒಂದು 6ನೇ ತಾರೀಕಿಗೆ ನಾನು ಡ್ರೆಂಚ್ ಮಾಡಿದ್ದು. ಹಾಂ, 3 ವಾರ ಅನ್ಕೋಬೋದು. ಸ್ಪ್ರೇ ಮಾಡಿದ್ದೀನಿ. ಸ್ಪ್ರೇ ಕೊಟ್ಟಿದ್ವಿ ಮತ್ತು ಬುಡಕ್ಕೆ ಕೊಟ್ಟಿದ್ವಿ. ಕೊಟ್ಟಿದ್ದೀವಿ. ಇವತ್ತು ನಿಮ್ಮ ಮುಂಚೆಗೂ ಈಗಕ್ಕೂ ಏನು ವ್ಯತ್ಯಾಸ ಕಾಣುತ್ತೆ ಸರ್? ಈಗ ಮುಂಚೆಗೆ ವಿಡಿಯೋಕ್ಕೂ ನಾನೀಗ ಸುಳಿ ನೋಡೋದಕ್ಕೆ ತುಂಬ ಡೆವಲಪ್ಮೆಂಟ್ಸ್ ಇದೆ. ಓಕೆ. ಮತ್ತೆ ಗರ್ಭ ಕಟ್ಟುವುದರಲ್ಲಿ ಸ್ವಲ್ಪ ಉತ್ತಮ ಅಂತ ಕಂಡು ಬರ್ತಿದೆ. ಇದಕ್ಕಿಂತ ಮೊದಲು ಬರೋದು ಗರ್ಭ ಯಾವುದು ಸರಿಯಾಗಿ ಕಟ್ತಿರ್ಲಿಲ್ಲ. ಓಕೆ. ಎಲ್ಲ ಸೊಟ್ಟಗಾಗಿ ಒಂಥರ ಗುಂಗುರು ರೋಗದ ಹಿಂಗಾರ ಹಿಂಗಾರ ಬಂದಿತ್ತು. ಈಗ ನಾನೊಂದು 10-15 ಹಿಂಗಾರದ ಫೋಟೋ ತೆಗೆದಾಗ ಭಾರಿ ಚೆನ್ನಾಗಿ ಬಂದಿದೆ. ಇದೇ ತರ ಮುಂದುವರೆದರೆ ನನಗೆ ಉತ್ತಮ ಬೆಳೆ ಆಗ್ಬೋದು ಅಂತ ಹೇಳುವಂತ ನಿರೀಕ್ಷೆಯಲ್ಲಿ ನಾನು ಇದ್ದೀನಿ. ಮುಂದಕ್ಕೂ ಇವರನ್ನೇ ನಾನು ಏನು ರೆಕಮೆಂಡೇಶನ್ ಅದನ್ನು ಕೇಳ್ಕೊಂಡು ನಾನು ಮುಂದಕ್ಕೆ ಮಾಡುವಂತಿದ್ದೆ. ಯಾಕೆಂದ್ರೆ ನಂದು ಟೋಟಲ್ ಈಗ ಒಂದು 4,000-5,000 ಸಾವಿರ ಗಿಡ ಇದೆ. ಎಲ್ಲ ಫಸಲು ಬರುವಂತದೇ ಗಿಡ. ಯಾಕಂದ್ರೆ ನಾನು ಇದು 4 ವರ್ಷದ ಗಿಡ. 4 ವರ್ಷದಲ್ಲಿ ಈ ವರ್ಷ ನನಗೆ ಒಂದು 1,000 ಗಿಡದಲ್ಲಿ ಫಸಲು ಬಂದಿದೆ. ಅಷ್ಟೇನು ದೊಡ್ಡ ಫಸಲು ಅಲ್ಲ, ಸಾಧಾರಣ ಇದೆ. ಬರುವ ವರ್ಷಕ್ಕೆ ಉತ್ತಮ ಬೆಳೆ ಬರಬೇಕು ಅಂತ ಹೇಳುವಂತ ನನ್ನ ಅಭಿಪ್ರಾಯದಿಂದ ಇವರು ಹೇಳಿದಂತ ಇದನ್ನ ಮಾಡ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಅದು ನೋಡಿ. ಈಗ ಕೆಲವು ಗಿಡ ನೋಡೋಣ ಸರ್, ಅಭಿವೃದ್ಧಿ ಆಗಿರೋದು. ಹೌದು ನೋಡಿ, ಉದಾಹರಣೆಗೆ ಇದು ಇಷ್ಟು ಗಿಡ ಎಲ್ಲ ಇತ್ತು. ಇದು ನೋಡಿ, ಇಷ್ಟು ಗಿಡ ಆಗಿತ್ತು. ಹೌದು. ಇಲ್ಲಿಂದ ಬಂದಿದ್ದು ಈ ತರ ರೋಗ ಇತ್ತು. ಹೌದು. ಇದು ಪರವಾಗಿಲ್ಲ. ಈಗ ನೋಡಿ, ಇದು ನನಗೀಗ ಇದನ್ನ ಹೇಳಕ್ಕೆ ಇದು ತೆಂಗಿನ ಗಿಡನ ಅಲ್ಲ ಅಡಿಕೆ ಗಿಡನ ಅಂತ ಗೊತ್ತಾಗಿದೆ. ಹೆಚ್ಚಿಗೆ 6-7 ಫೀಟ್ ಇದೆ. ಮತ್ತೆ ಹೊಸದು ಕುಡಿ ಬೇಗ ಬರ್ತಾ ಇದೆ. ಹೊಸ ಕುಡಿನೂ ಬರ್ತಾ ಇದೆ. ಇದನ್ನ ಸಾಧಾರಣ ತಕ್ಷಣ ನೋಡಿದವರು ಇದು ಅಡಿಕೆ ಮರ ಅಲ್ಲಿ ತೆಂಗಿನ ಮರ ಅಂತ ಹೇಳ್ತಾರೆ. ಆ ತರ ಸುಳಿ ಹೊಡೆದಿದೆ. ಹೌದು. ಇದರಲ್ಲಿ ನಿಮಗೆ ಖುಷಿ ಇದೆಯಾ? ಖುಷಿ ಆಗಿದೆ. ಓಕೆ ಸರ್. ನನಗೆ ಒಂದು 90% ಖುಷಿ ಆಗಿದೆ. ನೋಡಿ, ಇದು ನೋಡುವ. ಇದು ಅಷ್ಟೇ. ಇನ್ನು 20 ನೋಡಿ, ಇದೆಲ್ಲ ಸೊಟ್ಟ ಎಲೆಗಳು. ನೋಡಿ, ಈ ಎಲೆಗಳಲ್ಲಿ ಆರೋಗ್ಯನೇ ಇಲ್ಲ. ಈಗ ಬಂದ ಹೊಸದಲ್ಲಿ ಯಾವುದೇ ಸುಟ್ಟ ಎಲೆ ಕಂಡು ಬರೋದಿಲ್ಲ. ಹೌದು. ಇದೇ ಮುಂದುವರೆದರೆ ಇದು 100% ನಾನು ಕೊಡಗಿದೆ, ಪೂರ್ತಿ ನಾನು ಕೊಡಗಿಲ್ಲ, ಎಲ್ಲರಿಗೂ ಅಡ್ವೈಸ್ ಮಾಡ್ತೀನಿ. ಆ ತರ ಬಂದಿದೆ. ಹೌದು, ಥ್ಯಾಂಕ್ ಯು ಸರ್. ಡೆವಲಪ್ ಆಗಿದೆ, ನಾನು ಏನು ಹೇಳಕ್ಕಾಗುತ್ತೆ. ಹೌದು. ನೋಡಿ, ಈಗ ಹೇಳಿದ್ರಲ್ಲ, ಇದ್ರಲ್ಲಿ ಸೊಟ್ಟ ಸಣ್ಣ ಎಲೆ ನೋಡಿ, ಇದು ಸೊಟ್ಟ ಆಯ್ತು ನೋಡಿ. ಇದು ಸೊಟ್ಟದೆ. ಹೌದು. ಈಗ ನೋಡಿ ಬರ್ತಾ ಇರೋದು, ಬಂದಿರೋದು ಇದೊಂದು 3 ಅಡಿ ಇದೆ, ಅದೊಂದು 7 ಅಡಿ ಇದೆ. ಹೌದು. ಮತ್ತೆ ಹೊಸದು ಕೂಡ ಓಪನ್ ಆಗಿದೆ. ಹಿಂಗೆ ಡೆವಲಪ್ಮೆಂಟ್ ಫಾಸ್ಟ್ ಇದ್ದಾಗ ನಾವು ಜಾಸ್ತಿ ನಮಗೆ ಹಿಂಗಾರ ಗರಿ ಬರಲೇಬೇಕು, ಹಿಂಗ ಗರ್ಭ ಬರಲೇಬೇಕು. ಹೌದು. ನನಗೆ 3 ವಾರದಲ್ಲಿ ಸ್ವಲ್ಪ ರಿಸಲ್ಟ್ ಕಂಡು ಬರ್ತಿದೆ. 3 ವಾರದಲ್ಲಿ ನಾವು 3 ತಿಂಗಳು ನಿಮ್ಮ ಹತ್ರ ಟೈಮ್ ತಗೊಂಡಿದ್ದೀವಿ. 3 ತಿಂಗಳು ಕಂಟಿನ್ಯೂ ಮಾಡ್ಬೇಕಂತ. ಅದು ಗರ್ಭ ನಿಲ್ಬೇಕಲ್ಲ. ಗರ್ಭ ಬರ್ತಾ ಇದೆ ನೋಡಿ, ಅದಕ್ಕೆಲ್ಲ ಗರ್ಭ ಬರ್ತಾ ಇದೆ ಸಿಂಪ್ಟಮ್ಸ್. ಈಗ ನಿಲ್ಬೇಕು. ಅದೇ ಇಂಪಾರ್ಟೆಂಟ್ ಇದೆ ಸರ್. ಈ ಗಿಡನ ನೀವು ಏನು ಹೇಳ್ತೀರಾ ಸರ್? ಅದು ಅಲ್ಲೇ ನಿಂತಿತ್ತು. ಈಗ ನಾನು ಔಷಧಿ ಉಯ್ದ ಮೇಲೆ ಚಿಗುರು ಹೊಡಿತಾ ಇದೆ. ಇನ್ನೊಂದು ಸ್ವಲ್ಪ 3 ತಿಂಗಳಲ್ಲಿ ಅದು ಏನು ಡೆವಲಪ್ ನಾನು ಮಾರ್ಕ್ ಮಾಡಿ ಇಟ್ಟಿದ್ದೆ ಅಂತ. ನನ್ನ ಲೆಕ್ಕದಲ್ಲಿ 6 ತಿಂಗಳಿತ್ತು ಅದಕ್ಕೆ ಟೈಮ್. 6 ತಿಂಗಳು ಬೇಕಿತ್ತು, 3 ತಿಂಗಳು ಮಿನಿಮಮ್ ಬೇಕಿತ್ತು. ಆದ್ರೆ ಓಪನ್ ಆಗಿರುವಂಥದ್ದು ಭಾರಿ ಖುಷಿ ವಿಚಾರ. ಅಂದ್ರೆ ಬದುಕ್ಬಿಡತ್ತೆ ಅಂತ ಆಯ್ತು ಈಗ. ಇಲ್ಲಿ ನೋಡಿ, ಯಾವುದೇ ಒಂದು ಗರಿಯು 3 ಅಡಿ 4 ಅಡಿ ಮೇಲೆ ಇರಲಿಲ್ಲ. ಹೌದು. 1, 2, 3, 4, 5, 6 ಗರಿಯು ಎಲ್ಲ ಅದೇ ತರದಿತ್ತು. ಈಗ ಬಂದಂತ ಗರಿ ಹೆಚ್ಚು ಕಮ್ಮಿ ಈಗ ಒಂದು 6 ಅಡಿ ಎತ್ತರಕ್ಕೆ ಹೋಗಿದೆ. ಹೌದು, 6 ಅಡಿ ಎತ್ತರ. ಪಕ್ಕದ ಗಿಡನೂ ಅಷ್ಟೇ. 6 ಗರಿ ಇರುವುದು ಎಲ್ಲ 3 ಅಡಿ ಇತ್ತು. ಈಗ ಬರುತ್ತಿದ್ದು ಚೆನ್ನಾಗಿ ಬರ್ತಿದೆ. 6 ಫೀಟ್ ಇದೆ. ಇದು ನೋಡಿ, 1 ಅಡಿ 2 ಅಡಿ ಇತ್ತು. ಈಗ ಬಂದಿನಂತದ್ದು ಒಂದು 5-5.5 ಅಡಿ ಬಂದಿದೆ. ಹೌದು. ನನಗೆ 3 ವಾರದಲ್ಲಿ ರಿಸಲ್ಟ್ ಇದೆ. ಹೌದು. ನಾವು ಏನು ಹೇಳ್ತೀವಿ ಅದು ಮಾಡಿದ್ರೆ 100% ಆಗೋದು. ನೋಡಿ, ಸಣ್ಣ ಸಣ್ಣ ಎಲೆಗಳು. ಹೌದು. ಇದೆಲ್ಲ ಒಂದು ಸತ್ಯ ಹೇಳ್ಬಿಡ್ತೇನೆ. ಇರೋ ನಿಜವಾದ ಸತ್ಯ ಏನಂದ್ರೆ, ನೀವು ಭೂಮಿಯಲ್ಲಿ ಕೊಟ್ಟಿರುವಂಥ ಆಹಾರ ಅದು ವರ್ಕ್ ಆಗ್ತಾ ಇರಲಿಲ್ಲ. ಅದು ಜಾಮ್ ಬ್ಲಾಕೇಜ್ ಆಗಿತ್ತು. ಈ ಬ್ಲಾಕೇಜಿನ ಇದು 100% ಭೇದಿಸುತ್ತೆ. ಬ್ಲಾಕೇಜ್ ಭೇದಿಸಿ ಕೊಟ್ಟಾಗ ಇರುವಂಥದ್ದು ಕರೆಕ್ಟಾಗಿ ಕೆಲಸ ಮಾಡಿಸುವಂಥ ಒಂದು ಅದ್ಭುತವಾದ ಒಂದು ಪ್ರಾಡಕ್ಟ್ ಅಷ್ಟೇ, ಬೇರೇನಿಲ್ಲ. ಯಾಕಂದರೆ ಕೆಲಸ ಮಾಡಿಸೋರು ಬೇಕಲ್ಲ. ಈಗ ನಾವು ಒಂದು 100 ಎಕರೆ ನಮ್ಮ ಭೂಮಿ ಇದೆ. 100 ಎಕರೆ 1,000 ಜನ ಕೆಲಸಕ್ಕೆ ಬಿಟ್ಬಿಟ್ಟು ನಾವು ನಮ್ಮ ಮನೇಲಿ ಹಬ್ಬ ಮಾಡ್ತಾ ಇದ್ರೆ ಅವ್ರು ಕೆಲಸ ಮಾಡ್ತಾರಾ? ಹಂಗೆ ಇದೊಂದು ಸೂಪರ್ವೈಸರು. ಇದು ನೋಡ್ಬೋದು ನೋಡಿ, ಇದು ಈ ಎಲೆಗಳು ಸೊಟ್ಟ ಇದೆ ಕೆಳಗಿಂದೆಲ್ಲ. ಅಂದರೆ ಇದು ಭಾರಿ ಅದ್ಭುತ. ನಾವು ಅವತ್ತು ನೋಡಿದಾಗ ಹೇಳಿದೆ 9 ಫೀಟ್ ಎಲೆ ಬರುವಂಥ ಜಾತಿ ಇದು ಅಂತ. ನೋಡಿ ಈಗ ಹೆಂಗೆ ಬಂದಿದೆ. ಹೆಚ್ಚು ಕಮ್ಮಿ 8 ಅಡಿ ಇಲ್ಲ, 6 ಎಷ್ಟು ಅಡಿ ಇರ್ಬೋದು ನಿಮ್ಮ ಪ್ರಕಾರ? 7 ನಮ್ಮ ಪ್ರಕಾರ 9 ಅಡಿ ಬರಬೇಕು. ಇದರಲ್ಲಿ ಬರುತ್ತೆ. ಇನ್ನೊಂದು 2 ತಿಂಗಳು ಅದ್ಭುತವಾಗಿ ಓಪನ್ ಆಗುತ್ತೆ. ಈ ಗಿಡ ಏನು ಹೇಳ್ತಾರೆ ಸರ್? ಇದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಭಾರಿ ಖುಷಿ ಆಗುತ್ತೆ. ಆ ಎಲೆ 2 ಎಲೆ ಆದಂಗೆ ಆಗಿದೆ. ಹೌದು, ಫುಲ್ ಆಗಲ್ಲ. ಮತ್ತೆ ಆರೋಗ್ಯವಾಗಿ ನಿಂತಿರೋದು ಅದೇ ಇಂಪಾರ್ಟೆಂಟ್. ಹೌದು. ನವೆಂಬರ್ 6ನೇ ತಾರೀಕು 4 ವರ್ಷ ಆಯ್ತು ಗಿಡಕ್ಕೆ. ಹೌದಾ? ನೋಡಿ, ಬೇರೆದ್ರಲ್ಲೆಲ್ಲ ನಿಂತಿರೋದಲ್ಲ, ಎಲ್ಲ ಬೆಂಡ್ ಮಲಗಿದೆ. ಇದು ಸ್ಟ್ಯಾಂಡಿಂಗ್ ನಿಂತಿದೆ. ಭಾರಿ ಖುಷಿ ಕೊಡುತ್ತೆ. ಇದಕ್ಕೇನು ಹೇಳ್ತೀರಾ ಸರ್?
ಇದರಲ್ಲಿ ಈಗ ಹೊಸದಲ್ಲಿ ಬಂದು ಯಾವುದು ಎಲೆ ಚುಕ್ಕಿ ಕಂಡು ಬರೋದಿಲ್ಲ ಸರ್. ಓಕೆ. ಅಂದ್ರೆ ಎಲ್ಲದರಲ್ಲಿ ಎಲೆ ಚುಕ್ಕಿ ಇತ್ತು, ಹೌದು ಕಂಡಾಟ ಎಲೆ ಚುಕ್ಕಿ ರೋಗ ಇತ್ತು. ಹೌದು, ಹೊಸದ್ರಲ್ಲಿ ಒಂದೂ ಇಲ್ಲ. ಇಲ್ಲಿ ಯಾವುದು ಒಂದರಲ್ಲಿ ಕಂಡು ಬಂದಿಲ್ಲ ನನಗೆ. ನಾನು ಹೌದು. ಮೊನ್ನೆಯಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಹ್ಞೂ ನೋಡಿ ಆ ಕಡೆ ಗಿಡ ಬಾರಿ ಉತ್ತಮವಾಗಿ ಬಂದಿದೆ. ಅದು ಹಾಂ ಹಾಂ ಅಲ್ಲಿ ನೋಡಿ, ಅದು ತುಂಬಾ ಉತ್ತಮವಾಗಿ ಬಂದಿದೆ. ಹ್ಞೂ ಇದು ಬರ್ತಾ ಇದೆ, ಇದು ಅಷ್ಟೇ ಸೊಟ್ಟಾಗಿತ್ತು ನೋಡಿ. ಇದರಲ್ಲಿ ಹೂ ಬಂದಿ ನೋಡಿ ಯಾವ ತರ ಇದೆ ಅಂತ. ಇದು ಹೌದು. ನೆಕ್ಸ್ಟ್ ಒಂಬಳೆ ಹೆಂಗೆ ಕಟ್ತಾ ಇದೆ ನೋಡಿ, ಒಂಬಳೆ ಕಟ್ತಾ ಇದೆ ನೋಡಿ. ಸ್ಟ್ರಾಂಗ್ ಆಗಿ. ಇದು ಡಿಫಿಷನ್ ಏನಿಲ್ಲ. ಇದು ಏನಿಲ್ಲ, ಇದು ನೋಡಿ ಒಂಬಳೆ ಏನಿಲ್ಲ. ಇದರಲ್ಲಿ ಸ್ವಲ್ಪ ಬನ್ನಿ. ಹೌದು, ಏನಿಲ್ಲ. ಅದ್ರ ಪಕ್ಕವಾಗಿ ನೋಡಿ ಎರಡು ಸೈಡ್ ಗರ್ಭ ಕಟ್ತಾ ಇದೆ. ಹೌದು, ನಮಗೆ ಇದೇ ಇಂಪಾರ್ಟೆಂಟ್. ನೋಡಿ ಇದು ಒಂದು 6 ಇಂಚ್ 8 ಇಂಚ್ 7 ಇಂಚ್ ಇದೆ ಹೌದು. ನೋಡಿ. ಇದು ನೋಡುವಾಗ ದೊಡ್ಡದಾಗಿ ಬಂತು ಇಮಿಡಿಯೇಟ್. ನೋಡಿ 2 ಗರ್ಭ ಬಂತು. 8 ಇಂಚ್ ಇರ್ಬೋದು. ಹೌದು, ಇಲ್ಲಿ ಆಹಾರ ಇದೆ, ಅದು ತೆಗಿಯಕ್ಕೆ ಆಗ್ತಿರ್ಲಿಲ್ಲ, ಈಗ ತಕ್ಕೊಂಡಿದೆ. ತಗೊಂಡಿದೆ ನೋಡಿ ಈ ಗಿಡ ನೋಡಿ ಸರ್, ಇದ್ರ ಬಗ್ಗೆ ಏನು ಹೇಳ್ಬೋದು ನೋಡಿ, ಅದು ಏನಿಲ್ಲ ಅಲ್ಲ. ಇಲ್ಲ, ಈಗ ಹೊಸದಾಗಿ ಒಂದು ನೋಡಿ ಇದು ಎಷ್ಟು ಫುಲ್ಲು ಎಲೆ ಚುಕ್ಕಿಯಿಂದ. ಹೌದು, ಫುಲ್ ಒಂಥರ ಎಲೆ ಥರ ಇರಲಿಲ್ಲ. 6 ಸೆಟ್ ಬಂದಿದ್ರಲ್ಲಿ ಎಲ್ಲ ಎಲೆ ಚುಕ್ಕಿ ಹೋಗಿತ್ತು. ಈಗ ಬಂದಿದ್ರಲ್ಲಿ ಒಂದರಲ್ಲಿ ಯಾವುದು ಮತ್ತೆ ಹೊಸದು ಕೂಡ ನೋಡಿ ಎಷ್ಟು ಬೇಗ ಬರ್ತಾ ಇದೆ. ಬರ್ತಿದೆ. ಹೌದು, ಅದು ಭಾರಿ ಅಲ್ಟಿಮೇಟ್ ಡೆವಲಪ್ಮೆಂಟ್ ಇದೆ. ಸಿಕ್ಕಾಪಟ್ಟೆ ಖುಷಿ. ನೋಡಿ ಇದು ನೋಡಿದ್ರೆ ನವಿಲ್ ಗರಿ ಇದ್ದಂಗೆ ಅದೇ ನೋಡಿ ಎಷ್ಟು ದೊಡ್ಡದಿದೆ. ಇದು ನೋಡಿ ಇದರಲ್ಲಿ ನೋಡಿ ಸರ್, ಇದು ನೋಡ್ಬೋದು. ಇದು ನೋಡಿ ಎಲೆ ಸೊಟ್ಟ ಮೇಲೆ ನೋಡಿ, ಚೆನ್ನಾಗಿದೆ. ಎಲೆಗಳಲ್ಲಿ ಶೇಪ್ ಇಲ್ಲ. ಹೌದು, ಮೇಲ್ ಬಂದಿರೋದಾದ್ರೆ ಚೆನ್ನಾಗಿದೆ. ಅದು ಎಲೆ ಬಂತಂದ್ರೆ ಆರೋಗ್ಯವಾಗಿದೆ ಗಿಡ ಅಂತ ಅರ್ಥ. ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತಾರೆ ಸರ್, ಏನಾಗಿತ್ತು? ಸತ್ಯ ಹೋಯ್ತು ನಾನು ಲೆಕ್ಕ ಹಾಕಿದೆ. ಬಾರಿ ಬೇಜಾರಲ್ಲಿ ಇದೆ. ಅಲ್ಲಿಂದ ಏನು ಮಾಡೋದು ಯೂಟ್ಯೂಬ್ ಅಲ್ಲಿ ಹುಡುಕುವಾಗ ನಿಮ್ಮ ಹೆಸರು ಕಂಡು ಬಂತು. ಹಾಗೆ ನಿಮಗೆ ಫೋನ್ ಮಾಡಿ ನಿಮ್ಮನ್ನ ಕರೆಸಿ ನಾನು ಅಲ್ಲಿಂದಾಗೆ ಔಷಧಿ ಹಾಕಿದ್ರೆ ಉತ್ತಮವಾಗಿ ಕಂಡು ಬರ್ತಿದೆ. ಈಗ 2 ಎಲೆ ದಾಟಿದೆ, ಅದರಲ್ಲಿ 2ರಲ್ಲಿ ಯಾವುದು ಎಲೆ ಚುಕ್ಕಿ ಕಂಡು ಬರ್ತಾ ಇಲ್ಲ ಈಗ. ಓಕೆ, ಹೌದು. ನೋಡು ಫುಲ್ಲು ಆಗಿದೆ, ನೋಡ್ಬೋದು ಎಲೆ ಚುಕ್ಕಿನ ಮೇಲೆ ನೋಡಿ ಡೆವಲಪ್ ಆಗಿದೆ. ಬಂದಿರೋದು ಒಳ್ಳೆ ಹೈಟ್ ಅಲ್ಲಿ ಬಂದಿದೆ. ಒಳ್ಳೆ ಹೈಟ್. ಹೌದು, ತುಂಬಾ ಡಿಫ್ರೆನ್ಸ್ ಇದ್ದಿದೆ ಈ ಏರಿಯಾ. ಎಸ್, ಯಾಕಂದ್ರೆ ಅದು ತೋಡಿತ್ತು, ಮಾಯಿಶ್ಚರ್ ಇಲ್ಲ ಅಂತ ಹೇಳ್ಕೊಂಡು ನಾನು ಲೆಕ್ಕ ಹಾಕಿದೆ. ತೋಡಿ ಇರೋದ್ರಿಂದ ಮಾಯಿಶ್ಚರ್ ನಿಂತಿಲ್ಲ, ಅದಕ್ಕೆ ಈ ತರ ಎಲ್ಲೋ ಬಂದಿದ್ದು. ನೋಡಿ ಕಾಯಿಲೆ ಇದು ನೋಡಿ, ಅದು ನೋಡಿ ಎಷ್ಟು ಸೂಪರ್ ಆಗಿದೆ. ಅಲ್ಲಿ ನೋಡಿ. ಹೌದು ನೋಡಿ, ಅದು ನೋಡಿ ಫುಲ್ ಓಪನ್ ನಿಂತಿದೆ, ಸ್ಟ್ಯಾಂಡಿಂಗ್ ಆಗಿ. ಯಾರು ನೋಡಿದ್ರು ತೆಂಗಿನ ಮರ ಅಂತ ಹೇಳಿ. ಹೌದು, ಈ ಕೆಳಗಿನ ನೋಡಿ, ಕೆಳಗಿನ ಎಷ್ಟು ಡಿಫಿಷಿಯನ್ಸಿ ಇದೆ. ಇದು ಅದ್ಭುತವಾಗಿ ನಿಂತಿದೆ. ತೆಂಗಿನ ಎಲೆ ಇದ್ದಂಗೆ ಇದೆ ನನಗೆ ಕೂಡ. ನಿಜವಲ್ಲ, ಅಲ್ಲ ಟಚ್ ಹಿಡಿದ್ರು ನೋಡಿ. ಇದು ನೋಡಿ ಸರ್, ಎಷ್ಟು ಗಿಡ್ಡ ಎಲೆ. ಇದು ಗಿಡ್ಡ ಎಲೆ ಮೇಲೆ ನೋಡಿ ಚೆನ್ನಾಗಿ ಬರ್ತಾ ಇದೆ. ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ನನಗೆ ಇವತ್ತಿಗೆ 25 ಡೇಸ್ ಆಗಿದೆ. ಹೌದು ನೋಡಿ ಸರ್, ಅಲ್ಲಿ ಆ ಗಿಡ ಎಲ್ಲ ಎಲೆ ರೋಗದ ಎಲೆನೇ ಇದೆ. ರೋಗದ ಎಲೆ ಇದೆ. ಇದು ನೋಡುವಾಗ ಎಲ್ಲ ರೋಗದ್ದೇ ಇರೋದು ಪೂರ್ತಿ. ನಾನು ಇಡೀ ತೋಟನೇ ಹೋಯ್ತು ಅಂತ ತಿಳ್ಕೊಂಡಿದ್ದೆ. ನೋಡಿ ರೋಗದ ಎಲೆ ಈಗ ಬಂದಿರೋದು ನೋಡಿ, ಎಂಥ ಒಂದು ಎಲೆ. ತೆಂಗಿನ ಗರಿ ಇದ್ದಂಗೆ ಓಪನ್ ಆದಂಗೆ ಆಗಿದೆ ನೋಡಿ. ಅದು ತೆಂಗಿನ ಮರ ಇದ್ದಂಗೆ ಇದೆ. ಎಲ್ಲ ಸೂಪರ್ ಆಗಿದೆ. ಓಕೆ, ಇದು ನೋಡುವಾಗ ಏನು ಅನ್ಸುತ್ತೆ ಸರ್? ಇದು ಏನು ಇರಲಿಲ್ಲ ಸರ್. ನೋಡಿ, ಇದು ನೋಡುವಾಗ ಎಷ್ಟೆಷ್ಟು ಇದೆ. ನೋಡಿ, ಇದು ನೋಡಿ, ಇದೆಲ್ಲ ಏನು ಇರಲಿಲ್ಲ. ಈಗ 2 ಎಲೆ ಏನಿರಲಿಲ್ಲ. ಈಗ ಬಂದು ನೋಡಿ, ಇದು ಚೆನ್ನಾಗಿದೆ, ಮಧ್ಯದಲ್ಲೂ ಚೆನ್ನಾಗಿದೆ. ಹೌದು, ಯಾವುದು ಎಲೆ ಚುಕ್ಕಿನೇ ಇಲ್ಲ, ಎಲೆನೂ ದೊಡ್ಡದಾಯ್ತು. ಎಲ್ಲ ನೋಡಿ, ಇದು ಅಷ್ಟೇ. ಹೌದು, ಇದು ನೋಡಿ, ಅದು ನೋಡಿ, ಅವ್ನು ನೋಡಿ ಇದರ ಹೈಟ್ ನೋಡಿ. ನೀವು ಹೇಳ್ದಂಗೆ ತೆಂಗಿನ ಮರ ಎಲೆ ಇದ್ದಂಗಿದೆ ನೋಡಿ. ಅದರಲ್ಲಿ ಕೂಡ ಎಲೆಗಳ ಡಿಫಿಷಿಯನ್ಸಿ ಹೆಂಗಿದೆ, ಫಸ್ಟು ನಿಂತ್ಕೊಂಡೇ ಇಲ್ಲ, ಎಲ್ಲ ಹಿಂಗಿತ್ತು. ಈಗ ಬಂದಿರೋದು ನಿಂತಿರೋದು. ನಾನು ನೋಡುವಾಗ ನಾನು ನಿಮ್ದು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ. ಸೊ ನಂದು ಚೆನ್ನಾಗಿ ಬರ್ತಾ ನೋಡ್ಕೊಂಡು ಎಲ್ಲ ಎಲೆ ಚುಕ್ಕಿ ಕಂಪ್ಲೀಟ್. ನಂದು 90% ಎಲೆ ಚುಕ್ಕಿ ಇತ್ತು. 90% ಹೋಗಿತ್ತಲ್ಲ, ಎಲ್ಲ ಬಿಡುತ್ತೆ. ಯಾವ ಗಿಡ ಎಲೆ ಚುಕ್ಕಿ ಇಲ್ಲ ಅಂತಿಲ್ಲ, ಎಲ್ಲದಲ್ಲಿ ಈಗ ಎಲ್ಲದಲ್ಲೂ ಹೊಸದು ಬಂದಿದೆ. ಅದು ಡೆವಲಪ್ಮೆಂಟ್. ಹೌದೌದು, ಭಾರಿ ಡೆವಲಪ್ಮೆಂಟ್ ನೋಡಿ. ಇದು ಕೂಡ ಇದಂತೂ ಭಾರಿ ಖುಷಿ, ಭಾರಿ ಖುಷಿ ಆಗ್ತಾ ಇದೆ ನೋಡಿ. ಇದು ಫುಲ್ ಎಲೆ ಚುಕ್ಕಿ. ಈ ಎಲೆಗೆ ಶೇಪೇ ಇಲ್ಲ ನೋಡಿ. ಇಮ್ಮಿಡಿಯೇಟ್ ಆಗಿ ಇಷ್ಟು ದೊಡ್ಡ ಶೇಪ್ ಬರುತ್ತಂದ್ರೆ. ಅದು ಕೆಳಗಿನ ಹಿಂಗಾರ ನೋಡಿ, ಏನಿಲ್ಲ. ಹೌದು, ಹಿಂಗಾರ ನೋಡಿ, ಈಗಾರ ಏನಿಲ್ಲ. ಹೌದು, ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಏನು ನೋಡೋದಕ್ಕೆ ಆಶ್ಚರ್ಯ ನೋಡಿ. ಇದ್ರೊಳಗೆ ಎಲೆಗಳ ಶೇಪ್ ಇಲ್ಲ. ಅಲ್ಲಿ ನೋಡಿ, ಈಗ ಬನ್ನಿ ನೋಡಿ ಮೇಲೆ. ಈಗ ಬಂದಿರೋದು 3 ಎಲೆ ಎಕ್ಸಲೆಂಟ್ ಆಗಿದೆ. ಎಕ್ಸಲೆಂಟ್. ನಾವು ಏನು ಹೇಳ್ತೀವಿ ಅದು ಮಾಡಿಬಿಟ್ಟು ನೀವು ಪಕ್ಕ ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀರಾ. ಅದೇ ಮೇಯ್ನು. ನಾವು ಕೊಟ್ಟಿರೋದು ಔಷಧಿ ಅನ್ನೋದಕ್ಕಿಂತ ನೀವು ಅದು ಚೆನ್ನಾಗಿ ಮಾಡಿದ್ದೀರಿ. ಹೋಯ್ತು ಅಂತ ತಿಳ್ಕೊಂಡು ನಾನು. ಯಾವುದು ಇದು? ಎಲ್ಲ ಬೆಂಡಾಗಿ ಹೋಯ್ತು. ಎಲ್ಲ ಬೆಂಡಾಗಿ ಹೋಯ್ತು ಅಂತ ನಿಜ ನೋಡಿ. ಈ ಪೀಸಿಗೆ ನೋಡಿ, ಇದು ಬರ್ತಾ ಇದೆ. ಇದು ಬಂತು ಹೊಸದು. ಮತ್ತೆ ಎರಡು ಎಲೆ ಬರ್ತಾ ಇದೆ. 2 ಎಲೆ ಬೆಲೆ ಬರ್ತಿದೆ ನೋಡಿ. ಇದು ಹೋಯ್ತು ಅಂತ ತಿಳ್ಕೊಂಡು ನಾನು. ಎಲ್ಲ ಮಲಗಿ ಹೋಗಿತ್ತು ಕಾಫಿ ಹಿಡಿದ ಮೇಲೆ. ಈಗ ನೋಡಿ ಒಂದು ಚಿಕ್ಕ ದಾಟ್ತಾ ಇದೆ. ಈಗ ಸ್ವಲ್ಪ ನಿಲ್ತಿದೆ. ಈ ಕಾಯಿ ಕಟ್ಟಿದ ಹಿಂಗಾರ ಗರ್ಭ ಹೆಂಗೆ ಕಟ್ತಾ ಇದೆ ನೋಡಿ. ಮೇಲೆ ಗರ್ಭ ಚೆನ್ನಾಗಿ ಕಟ್ತಿದೆ. ಎಲ್ಲ ಗಿಡನು ಒಂದು ಒಳ್ಳೆ ಒಂದು ಏಜ್ ಗಿಡಕ್ಕೆ ಬಂದಿದ್ದೆಲ್ಲ 2-3 ಜೊಂಗೆ ಬಂದಿದ್ದೆಲ್ಲ ಬಿದ್ದೋಗಿತ್ತು. ಅದು ಈಗ ಬಂದಿರೋ ದಪ್ಪ ಹಿಂಗಾರ. ಹೌದು,
ಒಳ್ಳೆ ಹಿಂಗಾರು ಕಟ್ತಾ ಇದೆ. ಇದೆಲ್ಲ ಯಾವುದು ಕಾಫಿನಾ ಸರ್ ಇದು? ಹೌದು, ಇದು ಡಾರ್ಫ್ ಅಂತ ಹೇಳ್ಕೊಂಡು ಹಾಂ ಸರ್. ಡಾರ್ಫ್ ವೆರೈಟಿ ಇದು. ಹಾಂ, ಇದು ಮುಂಚೆ ಇದು ಕೊಡೋಕ್ಕೆ ಮುಂಚೆ ಏನು ಸಮಸ್ಯೆ ಇತ್ತು ಸರ್ ಇದರಲ್ಲಿ? ಇದರಲ್ಲಿ ಎಲೆಲ್ಲ ಸುಕ್ಕು ಕಟ್ಟಿ ಹಾಗೇ ನಿಂತಿತ್ತು. ಹಾಂ, ಏನು ಗೊಬ್ಬರ ಹಾಕಿ ಡೆವಲಪ್ ಆಗಲಿಲ್ಲ. ಇವರು ಕೊಟ್ಟಂತ ಔಷಧ ಹೊಡೆದ ಮೇಲೆ ಈಗ 25 ಡೇಸ್ ನಾವು ಈ ತರ ಇಂಪ್ರೂವ್ಮೆಂಟ್. ನೋಡಿ ಎಷ್ಟು ಕವಲು ಹೊಡಿತಾ ಇರೋದು. ಹೌದು, ತುಂಬಾ ಕವರ್ ಹೊಡೆದು ಮತ್ತೆ ಪೇಂಟ್ ಹೊಡೆದಂಗೆ ಆಗಿದೆ. ಹೌದು, 1 2 3 4 ಜೋಡಿ ಬಂದಿದೆ. ಈಗ 4 ಕುಡಿ ಪ್ಯಾರ್ ಬಂದಿದೆ. 4 ಪ್ಯಾರ್ ಬಂದಿದೆ ಅಂದ್ರೆ ನಮಗೆ ಈಗ ಯಾವಾಗ ಕವಲು ಹೊಡಿಯುತ್ತೆ ಗಿಡ ಅವಾಗ ಚೆನ್ನಾಗಿ ಅಗಲ ಆಗುತ್ತೆ ಗುಂಡುಗೆ. ನನಗೆ 25 ಡೇಸ್ ಇಷ್ಟು ಬಂದಿದೆ ನನಗೆ. ಓಕೆ, ನೋಡಿ ಹಳೆ ಎಲೆ ಹೆಂಗಿದೆ? ಹಳೆ ಎಲೆ ಇದು ಎಲ್ಲ ಹೋಗಿರೋದು. ಎಲ್ಲ ಸ್ಕ್ರಾಚ್ ಆಗಿತ್ತು ಎಲ್ಲ. ಹೌದು, ಈಗ ಬಂದಿರೋದು ಚೆನ್ನಾಗಿದೆ ನೋಡಿ, ಎಷ್ಟು ನೀಟಾಗಿದೆ ಪೇಂಟ್ ಹೊಡೆದಂಗೆ. ಇದು ನೋಡಿ ಹಳೆ ಎಲೆ ಬನ್ನಿ ನೋಡಿ ಚೆನ್ನಾಗಿದೆ ಅಂತ ಇದು. ಹೌದು, ಇದು ಹಳೆ ಎಲೆಗಳು. ಹೌದು, ಅದೆಲ್ಲ ನಿಲ್ತಿಲ್ಲ ನಿಂತಿಲ್ಲ ನೋಡಿ. ಇದರೊಳಗೆ ಎಷ್ಟು ಜನ ಪೇಂಟ್ ಹೊಡೆದಂಗೆ. ಹೌದು, ಅದು ನೋಡಿ 1 ಪೇರ್ 2 ಪೇರ್ ಈಗ 3ನೇ ಪೇರ್ ಬರಕ್ಕೆ ಶುರು ಆಗಿದೆ. ಹೌದು, 3ನೇ ಪೇರ್ ಬರ್ತಾ ಇದೆ. 25 ಡೇಸ್ ಅಷ್ಟು ಬಂದಿದೆ. ಹೌದು ನೋಡಿ, ಇದು ಹೋಯ್ತು ಕೊನೆ ಅಂತ ನೋಡಿದ್ವಿ. ಹೌದು, ಇದೆಲ್ಲ ಹೌದು. ಈಗ ನೋಡಿ ಕುಡಿಗಳು ಹೆಂಗೆ ಹೊಡಿತಾ ಇದೆ. ಭಾರಿ ಅದ್ಭುತ. ಮತ್ತು ಅಡಿಕೆ ಎಲೆಗಳಲ್ಲಿ ಭಾರಿ ವ್ಯತ್ಯಾಸ ಕಾಣ್ತಾ ಇದೆ. ಹೌದು, ಅದರಲ್ಲಿ ಹೊಸದು ಬರ್ತಾ ಇದೆ. ಹೊಸದು ಬೇಗ ಹೊಡಿತಾ ಇದೆ. ಹೌದು, ಇದು ಹಳೇದು ನೋಡಿ ಎಲ್ಲ ಸುಟ್ಟೋದಂಗಿದೆ. ಎಲ್ಲ ಹಳೇದು ಎಲೆ ಚುಕ್ಕಿ ಇಲ್ಲ ನೋಡಿ, ಇದು ಯಾವ ಚುಕ್ಕಿನೂ ಇಲ್ಲ, ಹೊಸದು ಹೊಡಿತಾ ಇದೆ. ಅದರಲ್ಲೂ ಕಾಯಿಲೆ ಇಲ್ಲ. ಅದರಲ್ಲೂ ಒಂದು ಓಪನ್ ಆಯ್ತೆ. ಇದು ಓಪನ್ ಆಗ್ತಿದೆ. ಮತ್ತು ಇನ್ನೊಂದು ಕುಡಿ ಬಂತು ನೋಡಿ. ಹೌದು, ಓಪನ್ ಒಂದು ಕುಡಿ ಬರ್ತಾ ಇದೆ. ಇಲ್ಲಿ ನೋಡಿ, ಇದು ಉತ್ತಮವಾಗಿದೆ. ಇದು ಹೌದು, ನೀವು ಜಸ್ಟ್ ಒಂದು ಸ್ಪ್ರೇ ಅಲ್ಲ ಇದಕ್ಕೆಲ್ಲ. ಹೌದು, ಸ್ಪ್ರೇ ಕೊಟ್ಟಿದ್ದು ಜಸ್ಟ್ ಒಂದು ಅಷ್ಟೇ. ತುಂಬ ಚೆನ್ನಾಗಿದೆ. ಅಲ್ಟಿಮೇಟ್ ಇದೆಲ್ಲ ನೋಡಿ ಹೆಂಗೆ ಕುಡಿ ಎಲ್ಲ ಎಲ್ಲದು ಹೊಸ 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 ಭಾರಿ ಚೆನ್ನಾಗಿ ಓಪನ್ ಆಗ್ತಾ ಇದೆ. ಅದೇ ಇದಕ್ಕೊಂದು ಹಾಕಿ ಸರ್, ಮಿಸ್ ಮಾಡಬೇಡಿ ಅಂತಲೇ ಹೇಳ್ತಾ ಇದ್ದೆ. ಹೌದು, ಬಂದಿರೋದು ಒಳ್ಳೆ ಪೇಂಟ್ ಹೊಡೆದಂಗೆ ಆಗಿದೆ. ಆ ಕಡೆ ನಮ್ಮ ಕಸಿನ್ದು ಅದೇನು ಬರಲಿಲ್ಲ. ಇದು ಬೆಣ್ಣೆ ಹಣ್ಣಲ್ಲ? ಹೌದು, ಇದು ಬಟರ್ ಫ್ರೂಟ್. ಹಾಂ, ಬಟರ್ ಫ್ರೂಟ್. ಇದು ನೋಡಿ ಎಲೆಗಳು ಎಷ್ಟು ನೀಟಾಗಿ ಅಲ್ಲಿ ನೋಡಿ, ಅದು ಸೂಪರಾಗಿ ಬಂದಿದೆ. ಗೊತ್ತಾಯ್ತು. ಈ ಥರ ಕುಡಿ ಹೊಡೆದ್ಬಿಟ್ರೆ ಗಿಡಗಳು ಆರೋಗ್ಯವಾಗಿರ್ತವೆ. ತುಂಬ ಚೆನ್ನಾಗಿದೆ. ಈ ಥರ ಬೆಳವಣಿಗೆ ಆದರೆ ಕಾಫಿ ಕೊಡೋದು ಹಂಗೆ ಕೊಡುತ್ತೆ. ನನಗೆ 1 2 3 4 ಈಗ 5ನೇ ಪೇರ್ ಹೊಡಿತಾ ಇದೆ. ಇದಕ್ಕೆ 5ನೇ ಪೇರ್ ಹೊಡಿತಾ ಇದೆ. ಪೇರ್ ಹೊಡಿತಿದೆ. ಓಕೆ, ಸೂಪರ್. ಇದು ಅಷ್ಟೇ ನೋಡಿ ಹೇಗಿದೆ. ಹೌದು ಹೌದು, ಹೊಸ ಹೊಸದು ಹೊಡಿತಾ ಇರೋದು. ಹೊಡಿತಾರೆ, ಚೆನ್ನಾಗಿ ಹೊಡಿತಾರೆ. ಹೌದು, ಇದು ಇದು ಬೆಣ್ಣೆ ಹಣ್ಣು ಇದು. ಹೌದು, ಬಟರ್ ಫ್ರೂಟ್. ಓ, ಬಟರ್ ಫ್ರೂಟ್. ಓಕೆ ನೋಡಿ ಇವುಗಳು ಕೂಡ. ಹೌದು, ಇದು ಅಷ್ಟೇ ಸೂಪರ್ ಆಗಿ ನೋಡಿ ಈ ಎಲೆ ಹೆಂಗೆ ಬಂದಿದೆ. ಈ ಎಲೆ ಪೇಂಟಿಂಗ್ ಹೊಡೆದಂಗೆ ಸೂಪರ್ ಆಗಿದೆ. ಈಗ ಓವರಾಲ್ ಆಗಿ ಸರ್, ನಮ್ಮ ಈ ಸ್ವದೇಶಿ ಗೊಬ್ಬರವನ್ನು ನೀವು ಏನು ಯಾವ ಥರ ಹೇಳೋಕ್ಕೆ ಇಷ್ಟಪಡ್ತೀರಿ? ನಿಮಗೆ ಏನು ಅನಿಸ್ತು ಓವರಾಲ್ ಆಗಿ? ಯಾಕೆಂದರೆ ನನ್ನ ಪ್ರಕಾರ ನಾವು ಕಂಪನಿ ಗೊಬ್ಬರ ಕಂಪನಿಗೆ ಹಾಕ್ಲಿಕ್ಕೆ ಸುಲಭ ಅಂತ ತಿಳ್ಕೊಂಡು ಕಂಪನಿ ಗೊಬ್ಬರಕ್ಕೆ ನಾವು ಎಡಿಟ್ ಆಗಿಬಿಟ್ಟಿದ್ದೀವಿ. ಕಂಪನಿ ಗೊಬ್ಬರ ಕೊಟ್ಟು ಮಣ್ಣಲ್ಲಿ ಏನು ಫಲಿತಾಂಶ ಇಲ್ಲದೆ ಅದು ಮಣ್ಣಿನಿಂದ ಸಾರಾಂಶ ತೆಕ್ಕೊಳ್ಳೋಕೆ ಗಿಡಕ್ಕೆ ಆಗದೆ ಹಾಗೆ ಒಂಥರ ಎಲೆ ಚುಕ್ಕೆ ರೋಗ ತರ ಬಂದ್ಬಿಟ್ಟು ಯಾವುದೇ ಡೆವಲಪ್ಮೆಂಟ್ಸ್ ನನಗೆ ಕಂಡು ಬರ್ತಿರಲಿಲ್ಲ. 2.5 ವರ್ಷದವರೆಗೆ ತುಂಬಾ ಚೆನ್ನಾಗಿ, ಮತ್ತೆ ಅಲ್ಲಿ 3ನೇ ವರ್ಷ ಇನ್ನೂ ಕಡಿಮೆ ಕುಂಠಿತ ಆಯ್ತು. 4ನೇ ವರ್ಷ ಏನು ಗೊಬ್ಬರ ಕೂಡ ತೆಗೊಳ್ತಿರ್ಲಿಲ್ಲ. ಈಗ ನಮ್ಮ ಸ್ವದೇಶಿ ಗೊಬ್ಬರಕ್ಕೆ ಬಂದ ಮೇಲೆ ನಾನು ನವೆಂಬರ್ 5th ಡ್ರೆಂಚ್ ಮಾಡಿದೆ. ನವೆಂಬರ್ 15th ನಾನು ಸ್ಪ್ರೇ ಅಂಡ್ ಡ್ರೆಂಚ್ ಮಾಡಿದೆ. ಅಲ್ಲಿ ನನಗೆ ನನ್ನ ತೋಟ ನೋಡೋಕೆ ನನಗೆ ಇದು ನಂಬಲಿಕ್ಕೆ ಆಗ್ತಾ ಇದೆ. ಅಡಿಕೆ ತೋಟದ ಅಲ್ಲ ತೆಂಗು ತೋಟನ ಕಾಣುತ್ತದೆ. ಆ ತರದಲ್ಲಿ ನನಗೆ ಈಗ ಎಲ್ಲ ಬರ್ತಾ ಇದೆ. ಸೊ ನನಗೆ ಒಂದು 1000 ಪ್ಲಾಂಟ್ಸ್ಗೆ ನಾನು ಅಪ್ಲೈ ಮಾಡಿ ನೋಡಿದ್ದೀನಿ. ರಿಸಲ್ಟ್ ನೋಡ್ತೀನಿ. ಓಕೆ, ಸೂಪರ್ ಸೂಪರ್ ಸರ್, ಸೂಪರ್.